ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಸುದ್ದಿ ಅಂದ್ರೆ ಪ್ರಯಾಣಿಕರೇ ಎಚ್ಚರ ಎಚ್ಚರ ಎಚ್ಚರ. ಕಾರಣ ರಾಜ್ಯದಾದ್ಯಂತ ಬಸ್ಗಳ ಸಂಚಾರ ಎಂದಿನಂತೆ ಇರುತ್ತಾ? ನಾವ್ ಎಲ್ಲಿಗಾದ್ರೂ ಹೋಗಬಹುದಾ? ನಮ್ಮ ಪ್ಲಾನ್ ಹಿಂಗಿದೆ ಅಂತ ಯೋಚನೆ ಮಾಡ್ತಾ ಇದ್ರೆ ಸ್ವಲ್ಪ ಪ್ಲಾನ್ ನ ಚೇಂಜ್ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಕಾರಣ 4 ನಿಗಮದ ಸಾರಿಗೆ ನೌಕರರು ಇವತ್ತು ಮುಷ್ಕರಕ್ಕೆ ನಿರ್ಧಾರ ಮಾಡಿದ್ದಾರೆ. ಅರೆ ಇಲ್ಲ ರೀ, ಬೆಳಗ್ಗೆ ಎದ್ದು ರಸ್ತೆಗೆ ಬಂದ್ವಿ, ನಾವು ಬಸ್ಗಳು ಓಡಾಡ್ತಾ ಇದೆಯಲ್ಲ, ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ ಅಂತ ನೀವು ಅಂದ್ಕೊಂಡಿರಬಹುದು. ಆದ್ರೆ ಮಧ್ಯಾಹ್ನದ ಬಳಿಕ ಒಂದೇ ಒಂದು ಬಸ್ ಸಂಚಾರ ಇರೋದಿಲ್ಲ ಅಂತ ಸಾರಿಗೆ ನೌಕರರು ಎಚ್ಚರಿಕೆ ಕೊಡ್ತಿದ್ದಾರೆ. ಈಗ 1-2 ಬಸ್ಗಳು ಓಡಾಡ್ತಾ ಇದೆ, ಆದ್ರೆ ಸಾಯಂಕಾಲದ ಹೊತ್ತಿಗೆ ಇಡೀ ಬಸ್ ಸಂಚಾರ ರಾಜ್ಯದಾದ್ಯಂತ ಕಂಪ್ಲೀಟ್ ಆಗಿ ಸ್ತಬ್ಧ ಆಗುತ್ತೆ. ಪ್ರಮುಖವಾಗಿ 26 ಬೇಡಿಕೆಗಳನ್ನ ಮುಂದಿಟ್ಕೊಂಡು ಅದನ್ನ ಈಡೇರಿಸೋ ತನಕ ಕೂಡ ಮುಷ್ಕರದಿಂದ ಹಿಂದೆ ಸರಿಯುವ ಮಾತೇ ಇಲ್ಲ ಅಂತ ಸಾರಿಗೆ ನೌಕರರು ಎಚ್ಚರಿಕೆ ಕೊಡ್ತಿದ್ದಾರೆ. ಸಾರಿಗೆ ಸಚಿವರ ನೇತೃತ್ವದಲ್ಲಿ ಸಭೆ ಆಯ್ತು, ಸಭೆ ವಿಫಲ ಆಗಿದೆ. ಹಂಗಾಗಿ ಸರ್ಕಾರ ಇವತ್ತು ಯಾವ ನಿರ್ಧಾರಕ್ಕೆ ಬರುತ್ತೆ ಅನ್ನೋದು ಪ್ರಶ್ನೆ. ರಾಜ್ಯದ ಜನರಿಗೆ ಬಸ್ ಸಂಚಾರ ಇರುತ್ತಾ ಇರಲ್ವಾ ಅನ್ನುವಂತಹ ಕನ್ಫ್ಯೂಷನ್ ಇದೆ. ಹಂಗಾಗಿ ಸ್ವಲ್ಪ ಅಲರ್ಟ್ ಆಗಿರಿ ಬಸ್ ಸಂಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ರಾಜ್ಯದ ಜನರಿಗೆ ಇವತ್ತು ಬಸ್ ಶಾಕ್ ಎದುರಾಗುವುದು ಫಿಕ್ಸ್. ಈಗ ಬಸ್ ಓಡಾಡಿದ್ರು ಕೂಡ ಸಂಜೆ ಕಂಪ್ಲೀಟ್ ಆಗಿ ಬಸ್ ಸಂಚಾರ ಸ್ಥಗಿತ ಆಗಲಿದೆ. ನಿನ್ನೆ ಸಾರಿಗೆ ಸಚಿವರ ನೇತೃತ್ವದಲ್ಲಿ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಸಭೆ ಆದ್ರೂ ಕೂಡ ಸಭೆ ವಿಫಲ ಆಗಿದೆ. ಮುಷ್ಕರದಿಂದ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯುವ ಮಾತೇ ಇಲ್ಲ ಅಂತಿದ್ದಾರೆ. ಬಿಎಂಟಿಸಿ, ಕೆಎಸ್ಆರ್ಟಿಸಿ ಹೀಗೆ 4 ನಿಗಮದ ಸಾರಿಗೆ ನೌಕರರು ಮುಷ್ಕರಕ್ಕೆ ನಿರ್ಧಾರ ಮಾಡಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಸಾಂಕೇತಿಕವಾಗಿ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಗೆ ಕೂತ್ಕೊಳ್ತಾರೆ. ಅದಾದ ಬಳಿಕ ಬೆಂಗಳೂರು ಚಲೋ ಕಾರ್ಯಕ್ರಮ ಅಂತೆ ಸಂಜೆ 4 ಗಂಟೆ ತನಕ ಸಾಂಕೇತಿಕ ಮುಷ್ಕರ ಇರುತ್ತೆ. ಆ ನಂತರದಲ್ಲಿ ಒಂದೇ ಒಂದು ಬಸ್ ಓಡಾಡಲ್ಲ, ಕಂಪ್ಲೀಟ್ ಆಗಿ ನಾವು ಬಂದ್ ಮಾಡ್ತೀವಿ ಬಸ್ಗಳನ್ನ ಅಂತ ಸಾರಿಗೆ ನೌಕರರು ಎಚ್ಚರಿಕೆ ಕೊಡ್ತಿದ್ದಾರೆ. ಹಂಗಾಗಿ ಸಂಜೆ 4 ಗಂಟೆಯ ಬಳಿಕ ಮತ್ತೊಂದು ಆಯಾಮವನ್ನ ಈ ಮುಷ್ಕರ ತಲುಪುತ್ತೆ ಅನ್ನೋದು ಬಹಳ ಸ್ಪಷ್ಟವಾಗಿ ನೋಡೋದಕ್ಕೆ ಸಿಗ್ತಾ ಇದೆ. ಆದ್ರೆ ಒಂದಂತೂ ಬಹಳ ಸ್ಪಷ್ಟ, ಯಾವುದೇ ಮುಷ್ಕರ ಹೋರಾಟಗಳು ಇತ್ತೀಚೆಗೆ ಆಗ್ತಾ ಇದೆ ಅಂದ್ರೂ ಕೂಡ ಅದರಲ್ಲಿ ಒಗ್ಗಟ್ಟು ನೋಡೋದಕ್ಕೆ ಸಿಗ್ತಾ ಇಲ್ಲ ಅಂತ. ಹಂಗೆ ಸಾರಿಗೆ ನೌಕರರಲ್ಲೂ ಕೂಡ ಒಗ್ಗಟ್ಟು ಇಲ್ಲ ಅಂತ. ಒಬ್ರು ಮುಷ್ಕರ ಮಾಡ್ಲಿ ಅಂತಿದ್ದಾರೆ, ಇನ್ನೊಬ್ರು ಮುಷ್ಕರ ಯಾಕೆ, ನಾವು ಕೇಳಿದ್ದನ್ನ ಕೊಟ್ರೆ ಸಾಕು, ಯಾವುದೇ ಮುಷ್ಕರ ಬೇಡ ಅನ್ನೋ ರೀತಿಯಲ್ಲಿ ನಿರ್ಧಾರಕ್ಕೆ ಬಂದಂಗೆ ಕಾಣಿಸ್ತಾ ಇದೆ. ಹಂಗಾಗಿ ಇವತ್ತು ಮುಷ್ಕರ ಯಾವ ಹಂತ ಯಾವ ರೀತಿ ನಡೆಯುತ್ತೆ ಅನ್ನೋದು ಪ್ರಶ್ನೆ. ಬಟ್ ಬೆಳಗ್ಗೆ 11 ಗಂಟೆಗೆ ಇವತ್ತು ಯಾರೆಲ್ಲ ವೀಕ್ ಆಫ್ ಅಥವಾ ಮತ್ತೊಂದು ರಜೆಗಳನ್ನ ಪಡೆದುಕೊಂಡು ಮನೆಯಲ್ಲಿದ್ರು ಅವರೆಲ್ಲರೂ ಕೂಡ ಬರ್ತಾರೆ ಫ್ರೀಡಂ ಪಾರ್ಕ್ಗೆ. 11 ಗಂಟೆಗೆ ಒಂದು ಸಾಂಕೇತಿಕ ಹೋರಾಟವನ್ನ ಸಾರಿಗೆ ನೌಕರರು ಮಾಡ್ತಾರಂತೆ. 4 ಗಂಟೆ ಬಳಿಕ ಯಾವುದೇ ಬಸ್ ನಿಲ್ದಾಣಗಳಿಂದಲೂ ಕೂಡ ಬಸ್ ಹೊರಗಡೆ ಹೋಗಬಾರದು, ಆ ರೀತಿಯಲ್ಲಿ ಕಂಪ್ಲೀಟ್ ಆಗಿ ನಾವು ಬಂದ್ ಮಾಡ್ಬಿಡ್ತೀವಿ ಅನ್ನೋ ರೀತಿ ಎಚ್ಚರಿಕೆ ಕೊಡ್ತಿದ್ದಾರೆ. ಪ್ರಮುಖವಾಗಿ 26 ಬೇಡಿಕೆಗಳು ಸಾರಿಗೆ ನೌಕರರು ಇಟ್ಕೊಂಡಿರೋದು. ಸರ್ಕಾರ ಈ ಹಿಂದೆ ಕೊಟ್ಟಿರುವ ಆದೇಶದಲ್ಲಿ ಏನಿದೆಯಲ್ಲ, ಆ ಆದೇಶದ ಅನ್ವಯ ಕೂಡ ಯಾವ ಬೇಡಿಕೆಗಳು ಕೂಡ ಈಡೇರಿಸಿಲ್ಲ ಸರ್ಕಾರ. ಹಂಗಾಗಿ ಅದನ್ನ ಕೂಡ ಈಡೇರಿಸಬೇಕು. ಅದ್ರ ಜೊತೆಗೆ ನಮ್ಮ ಬೇಡಿಕೆಗಳು ಹೀಗಿದೆ, ಅಷ್ಟು ಬೇಡಿಕೆಗಳನ್ನ ಕೂಡ ಈಡೇರಿಸಬೇಕು ಅಂತ ಸಾರಿಗೆ ನೌಕರರು ಈ ವಿಚಾರಗಳನ್ನ ಮುಂದಿಟ್ಕೊಂಡು ಹೋರಾಟ ಮಾಡ್ತಿದ್ದಾರೆ. 38 ತಿಂಗಳ ವೇತನ ಬಾಕಿ ಇದೆ ಅಂತೆ. ಹಂಗಾಗಿ ಅದನ್ನ ಈ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಪ್ರಮುಖ ಆಗ್ರಹ ಇದೆ. 2024 ಜನವರಿ 1ರಿಂದ ಅನ್ವಯ ಆಗುವಂತೆ ವೇತನ ಪರಿಷ್ಕರಣೆ ಕೂಡ ಮಾಡಬೇಕು ಅನ್ನೋದು ಪ್ರಮುಖ ಆಗ್ರಹ ಆಗ್ತಾ ಇದೆ. 2024ರಿಂದ ಅನ್ವಯ ಆಗುವಂತೆ 4 ವರ್ಷಗಳ ಹೊಸ ವೇತನ ಕೊಡಬೇಕು. ಸಾರಿಗೆ ಸಂಸ್ಥೆಗಳ ಖಾಸಗೀಕರಣವನ್ನ ತಡೆಯಬೇಕು. ನೌಕರರ ಮೇಲೆ ನಡೀತಾ ಇರುವ ಕಿರುಕುಳ ತಕ್ಷಣ ನಿಲ್ಲಬೇಕು. 2024ರಿಂದ ಅನ್ವಯ ಆಗುವಂತೆ 4 ವರ್ಷಗಳ ಹೊಸ ವೇತನವನ್ನ ಈ ಕೂಡಲೇ ಕೊಡಬೇಕು ಅಂತ ಸಾರಿಗೆ ನೌಕರರು ಇಷ್ಟೆಲ್ಲ ಬೇಡಿಕೆಗಳನ್ನ ಮುಂದಿಟ್ಕೊಂಡು ಇವತ್ತು ಮುಷ್ಕರಕ್ಕೆ ಮುಂದಾಗ್ತಿದ್ದಾರೆ.
ಬಟ್ ಸರ್ಕಾರ ಆಲ್ರೆಡಿ ಆದೇಶ ಕೊಟ್ಟಿದೆಯಲ್ಲ, ಆದೇಶದಲ್ಲಿ ಏನಿದೆ ಅಂತ ನೋಡಿದ್ರೆ 2021 ಜನವರಿ 1ರಿಂದ ಡಿಸೆಂಬರ್ 31ರವರೆಗೆ 552.99 ಕೋಟಿ ರೂಪಾಯಿ ಹಿಂಬಾಕಿಯನ್ನ ಪಾವತಿ ಮಾಡಲಾಗುತ್ತೆ. 2022ರ ಜನವರಿ 1ರಿಂದ 2023ರ ಫೆಬ್ರವರಿ 28ರವರೆಗಿನ 718.93 ಕೋಟಿ ರೂಪಾಯಿ ಹಿಂಬಾಕಿಯನ್ನ ಕೂಡ ಪಾವತಿ ಮಾಡಲಾಗುತ್ತೆ ಅನ್ನುವಂತಹ ವಿಚಾರವನ್ನ ಸರ್ಕಾರ ತನ್ನ ಆದೇಶದಲ್ಲಿ ತಿಳಿಸಿದೆ. 2025 ಏಪ್ರಿಲ್ 1ರಿಂದ ಅನ್ವಯ ಆಗುವಂತೆ ಮೂಲ ವೇತನ ಹೆಚ್ಚಳ ಮಾಡೋದಕ್ಕೆ ಸರ್ಕಾರ ಆದೇಶ ಕೊಟ್ಟಿತ್ತು. ಈಗ ಸಾರಿಗೆ ನೌಕರರ ಆರೋಪ ಏನಂದ್ರೆ, ಈ ಆದೇಶದಲ್ಲಿ ಇರೋದನ್ನ ಕೂಡ ಅನ್ವಯ ಮಾಡಿಲ್ಲ, ಆದೇಶದಂತೆ ಸರ್ಕಾರ ನಡೆದುಕೊಂಡಿಲ್ಲ, ಕೊಟ್ಟ ಭರವಸೆನ ಕೂಡ ಈಡೇರಿಸಿಲ್ಲ ಅನ್ನೋದು ಸಾರಿಗೆ ನೌಕರರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಹಾಗಾಗಿ ಈ ಎಲ್ಲಾ ವಿಚಾರ ಇಟ್ಕೊಂಡು ಇವತ್ತು ಮುಷ್ಕರಕ್ಕೆ ಮುಂದಾಗ್ತಿದ್ದಾರೆ. ಸರ್ಕಾರ ಸಂಜೆ 4 ಗಂಟೆಯ ಒಳಗಡೆ ಒಂದು ನಿರ್ಧಾರಕ್ಕೆ ಬರುತ್ತಾ, ಸಾರಿಗೆ ನೌಕರರ ಮನವೊಲಿಸುವಲ್ಲಿ ಯಶಸ್ವಿ ಆಗುತ್ತಾ, ಇದು ಪ್ರಶ್ನೆ ಇದೆ. ಇಫ್ ಸಪೋಸ್ ಮನವೊಲಿಸುವಲ್ಲಿ ಸರ್ಕಾರ ವಿಫಲ ಆದ್ರೆ ಪ್ರಯಾಣಿಕರ ಪರದಾಟ ಆಗುವುದು ನಿಶ್ಚಿತ ಸಾಯಂಕಾಲದ ಹೊತ್ತಿಗೆ. ಇನ್ನ ಸಾರಿಗೆ ನೌಕರರಲ್ಲ ಒಗ್ಗಟ್ಟಿದೆಯಾ ಈ ಬಂದ್ ಮುಷ್ಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಇಲ್ಲ, ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಸಾರಿಗೆ ನೌಕರರಿಂದ. ಹಾಗಾದ್ರೆ ಯಾರು ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಸರ್, ಅವ್ರು ಕೊಡೋದನ್ನೇ ಕೊಡ್ತಾ ಇಲ್ಲ. ಇನ್ನು ಇವರು ಮುಷ್ಕರ ಮಾಡಿ ಮೊದಲು ಇವರು ಯೂನಿಯನ್ ಕರೆಕ್ಟಾಗಿಲ್ಲ. 101 ಮಂದಿ ಯೂನಿಯನ್ ಮಾಡಿಕೊಂಡ್ರೆ ಯಾವುದಾಗತ್ತೆ ಹೇಳಿ? ಗಟ್ಟಿಯಾಗಿ ಎಲ್ಲ ಸೇರಿಬಿಟ್ಟು ಒಂದು ಯೂನಿಯನ್ ಮಾಡಿಕೊಂಡ್ರೆ ಒಂದು ನಿರ್ಧಾರ ಆಗುತ್ತೆ. ನಿರ್ಧಾರ ಮಾಡಿಬಿಟ್ಟು ಸ್ಟ್ರೈಕ್ ಮಾಡಬೇಕು. ಸ್ಟ್ರೈಕ್ ಮಾಡೋಕ್ಕಿಂತ ಮುಂಚೆ ಹೋಗಿ ಒಪಿನಿಯನ್ ಇಡಬೇಕು. ನಮ್ಮ ಬೇಡಿಕೆ ಹೆಂಗಿದಾವೆ ಸರ್, ಬೇಡಿಕೆ ಈಡೇರಿಸಿ, ಇಲ್ಲಾಂದ್ರೆ ನಾವು ಮುಂದಿನ ಕ್ರಮ ಕೈಗೊಳ್ತೇವೆ ಅಂತ ಹೇಳ್ಬೇಕು. ಅದು ಬಿಟ್ಬಿಟ್ಟು ನಂದು ಒಂದು 10 ಜನ ಸೇರ್ಕೊಂಡ್ಬಿಟ್ಟು ನಂದೊಂದು ಯೂನಿಯನು, ಇವರೊಂದು 10 ಜನ ಯೂನಿಯನ್ ಮಾಡಿಬಿಟ್ಟು ಇದ್ರ ಮಧ್ಯದಲ್ಲಿ ಕಾರ್ಮಿಕರೆಲ್ಲ ಸಾಯಿ ಹೊಡಿತಾ ಇದ್ದಾರೆ. ಇವರು ಮೊದಲು ಇದನ್ನು ಸರಿ ಮಾಡ್ಕೋಬೇಕು. ತಳನ ಸರಿ ಇಲ್ಲಾಂದರೆ ಮೇಲೆ ಹೋಗಿ ಏನು ಮಾಡೋಕ್ಕಾಗತ್ತೆ? ಏನು ಸರ್, ನನಗೆ ಗೊತ್ತಿಲ್ಲ ಸರ್. ನಾವು ಕಾಂಟ್ಯಾಕ್ಟ್ ಬೇಸ್ನವರು. ನಾವು ಬಂದಿರೋದು ಬೆಂಗಳೂರಿಗೆ ಇದೆ ಫಸ್ಟ್. ಇವಾಗ 4 ದಿನ ಆಯಿತು. ನನಗೆ ಗೊತ್ತಿಲ್ಲ. ಸಪೋರ್ಟ್ ಮಾಡ್ತೀವಿ ಸರ್. ನಮ್ಗೇನು ಗೊತ್ತಿಲ್ಲ ಸರ್, ನಮ್ಗೇನು ಆರ್ಡರ್ ಬಂದಿಲ್ಲ. ಡ್ಯೂಟಿ ಮಾಡ್ತಾ ಇದೀವಿ ಅಷ್ಟೇ. ಅದು ನಮ್ಗೆ ಯಾವ ಸಮಿತಿ ಗೊತ್ತಿಲ್ಲ ಸರ್, ನಮಗೆಲ್ಲ ನಾವು ಡ್ಯೂಟಿ ಮಾಡ್ತಾ ಇದೀವಿ ಅಷ್ಟೇ. ನಾವು ಯಾರು ಆರ್ಡರ್ ಬಂದರೆ ಮಾಡ್ತೀವಿ, ಆರ್ಡರ್ ಬಂದ್ರೆ ಏನು ಮಾಡ್ತೀವಿ ಹೇಳಿ? ನಾವು ಡ್ಯೂಟಿ ಮಾಡ್ತಾ ಇದ್ದೀವಿ ಅಷ್ಟೇ. ಹ್ಞೂ ರೀ, ಅಷ್ಟೇ ಡ್ಯೂಟಿ ಮಾಡ್ತಾ ಇದ್ದೀವಿ. ಅದು ಏನು ಮಾಡೋದು ಸರ್? ನಮಗೆ ಏನು ಕೊಡಬೇಕಾಗಿರೋದು ಕೊಟ್ಟರೆ ಯಾವ ಮುಷ್ಕರನೂ ನಡೆಯಲ್ಲ ಅಲ್ವಾ? ಅವ್ರು ಏನೊಂದು ಮಾತು ಕೊಟ್ಟಿದ್ದಾರೋ ಅದರಂತೆ ಮಾಡಿದ್ರೆ ಯಾವುದೂ ಸಮಸ್ಯೆನೇ ಇರಲ್ಲ. ಅದು ಬಿಟ್ಬಿಟ್ಟು ಸುಮ್ಮನೆ ಕೊಡ್ತೀನಿ ಅಂತಂದರೆ ಎಂಥವ್ರಿಗೂ ಬೇಜಾರಾಗುತ್ತೆ ಅಲ್ವಾ? ಇವರು ಸರ್ಕಾರದಿಂದ ಇವರು ಸಂಬಳ ಹೆಚ್ಚಿಗೆ ಮಾಡ್ಕೊಳ್ಳೋಕ್ಕೆ ಎಷ್ಟು ಬೇಗ ಮಾಡ್ಕೋತಾರಲ್ವಾ? ಹಾಗೆ ನಮಗೇನು ಕೊಡಬೇಕು? 4 ವರ್ಷಕ್ಕೊಂದ್ಸಲ ಕೊಟ್ಟರೆ ಯಾವ ಮುಷ್ಕರ ನಮಗೇನು ಬಂದಿಲ್ಲ ಸರ್. ನಾವು ಜನರಲ್ಶಿಪ್ಪಿಗೆ ಬಂದಿದ್ದೀವಿ, ಇನ್ನೂ ನಮಗೇನು ಗೊತ್ತಾಗಿಲ್ಲ. ಗೊತ್ತಾದ ಬಳಿಕ ಏನು ಸಾಯಂಕಾಲ ಮನೆಗೆ ಹೋದ ಬಳಿಕ ಗೊತ್ತಾಗೋದು, ಅಥವಾ ಡಿಪೋಕ್ಕೆ ಹೋದ ಬಳಿಕ ಗೊತ್ತಾಗೋದು. ಸರ್, ಕೊಡೋದು ಅವರು ಕೊಟ್ಟರೆ ನಮ್ಗೆ ಹೊಟ್ಟೆ ಪಾಡಿಗೆ ಏನಾರು ಕೊಟ್ಟರೆ ನಾವು ಜೀವನ ಮಾಡಬೇಕಲ್ಲ ಸರ್. ಇದ್ರೊಳಗೆ ಮಕ್ಕಳಿಗೆ ಸ್ಕೂಲ್ ಮಕ್ಕಳಿಗೆ ಫೀಸ್ ಕಟ್ಟೋಕ್ಕಾಗ್ತಾಯಿಲ್ಲ, ಏನೂ ಆಗ್ತಾಯಿಲ್ಲ. ಅದು ಹೆಂಗೆ ಮಾಡೋದು ಹೇಳಿ? ಮತ್ತು ಎಲ್ಲರೂ ದೊಡ್ಡವ್ರು ಏನು ವಿಚಾರ ಮಾಡ್ತಾರೆ ಅದಕ್ಕೆ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಮಾಡೋದು. ನಮಗೇನು ಬಂದಿಲ್ಲ ಸರ್. ನಾವು ಜನರಲ್ಶಿಪ್ಪಿಗೆ ಬಂದಿದ್ದೀವಿ, ಇನ್ನೂ ನಮ್ಗೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಹಿರಿಯ ಪ್ರತಿನಿಧಿ ಅಜಯ್ ಕುಮಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್, ಸದ್ಯಕ್ಕೆ ಬಸ್ ಮುಷ್ಕರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಪರಿಸ್ಥಿತಿ ನೋಡೋದಕ್ಕೆ ಸಿಗ್ತಾ ಇದೆ? ಬಸ್ಗಳು ಎಂದಿನಂತೆ ಓಡಾಡ್ತಾ ಇದೆಯಾ? ಈಗ ಓಡಾಡಿದ್ರು ಕೂಡ ಸಾಯಂಕಾಲದ ಹೊತ್ತಿಗೆ ಬಂದ್ ಆಗುತ್ತಾ? ಪ್ರಯಾಣಿಕರಲ್ಲಿ ಗೊಂದಲ ಇದೆಯಾ ಹೇಗೆ ಅಂತ? ಖಂಡಿತವಾಗ್ಲೂ ಶ್ರುತಿ, ಈಗಾಗ್ಲೇ ಏನು ಬಸ್ನ ವಿಚಾರವಾಗಿ ಈಗಾಗ್ಲೇ ಎಲ್ಲವೂ ಕೂಡ ಸಂಪೂರ್ಣವಾಗಿ ನಾರ್ಮಲ್ ಆಗಿದೆ ಅಂತ ಹೇಳ್ಬೋದು. ಯಾವುದೇ ರೀತಿಯಂತ ಬಂದ್ ಆಗಿರ್ಬೋದು, ಪ್ರತಿಭಟನೆ ಆಗಿರ್ಬೋದು, ಈ ರೀತಿಯಾಗಿ ಯಾವುದೂ ಕೂಡ ಇಲ್ಲ. ಯಾಕಂತಂದ್ರೆ ಈಗಾಗ್ಲೇ ಕಂಪ್ಲೀಟ್ ಆಗಿ ನಿನ್ನೆ ಕೂಡ ಒಂದು ಸಾರಿಗೆ ಸಚಿವರ ಜೊತೆ ಒಂದು ಸಭೆ ಕೂಡ ಆಗಿರುವಂತದ್ದು. ಅದರಲ್ಲೂ ಕೂಡ ಇಂತಿಷ್ಟು ತಿಂಗಳು ಅಂದ್ರೆ ಈಗಾಗಲೇ 35 ತಿಂಗಳಷ್ಟು ಕೂಡ ಈಗಾಗಲೇ ಏನೋ ಹರಿಯರ್ಸ್ ಕೂಡ ಬಾಕಿ ಇದೆ ಅಂತಾನು ಕೂಡ ಹೇಳಲಾಗ್ತಿರುವಂತದ್ದು. ಅದನ್ನ ನಾವು ಒಂದು 26ರಷ್ಟು ತಿಂಗಳಷ್ಟು ನಾವು ಕೊಡ್ತೀವಿ ಅಂತಾನು ಕೂಡ ಈಗಾಗಲೇ ಒಪ್ಕೊಂಡಿದ್ದಾರೆ. ಆದ್ರೆ ಈಗ ಆಗೋದಿಲ್ಲ, ಯಾಕಂದ್ರೆ ಸಂಪೂರ್ಣವಾಗಿ ಬೇಕು ಅಂತಾನು ಕೂಡ ಈಗಾಗಲೇ ಪಟ್ಟಣ ಹಿಡಿದಿರುವಂತದ್ದು. ಸೊ ಹೀಗಾಗಿ ಸದ್ಯಕ್ಕೆ ಎಲ್ಲವೂ ಕೂಡ ಸಹಜ ಸ್ಥಿತಿಲಿದೆ ಅಂತಾನೆ ಹೇಳ್ಬೋದು. ಈಗ ನಾವು ಕೂಡ ಮೆಜೆಸ್ಟಿಕ್ ನಲ್ಲೂ ಕೂಡ ಇರುವಂತದ್ದು. ಇಲ್ಲಿ ಸಾಮಾನ್ಯ ಅಂತಂದ್ರೆ ಪ್ರತಿದಿನ ಯಾವ ರೀತಿ ಆಗಿರುತ್ತೋ ಅದೇ ರೀತಿಯಾಗಿ ಈಗಾಗಲೇ ಬಸ್ ಎಲ್ಲವೂ ಕೂಡ ಓಡಾಟ ಆಗ್ತಾ ಇರುವಂತದ್ದು. ಜೊತೆಗೆ ಪ್ರಯಾಣಿಕರು ಕೂಡ ಈಗಾಗಲೇ ಎಲ್ಲರೂ ಕೂಡ ಓಡಾಟವನ್ನ ಮಾಡ್ತಿದ್ದಾರೆ. ಯಾವುದೇ ರೀತಿಯಾಗಿ ಪ್ರಯಾಣಿಕರಿಗೂ ಕೂಡ ಇಲ್ಲಿ ತೊಂದರೆ ಆಗಿಲ್ಲ. ಇನ್ನು KSRTC ವಿಚಾರಕ್ಕೆ ಬಂದ್ರೆ ಅಲ್ಲೂ ಕೂಡ
ಎಲ್ಲವೂ ಕೂಡ ನಾರ್ಮಲ್ ಆಗೇ ಇರುವಂತದ್ದು. ಯಾವುದೇ ರೀತಿಯಾಗಿ ಬಂದ್ ಆಗಿರ್ಬೋದು ಅಥವಾ ಮುಷ್ಕರ ಆಗಿರ್ಬೋದು, ಪ್ರತಿಭಟನೆ ಆಗಿರ್ಬೋದು, ಯಾವ್ದು ಕೂಡ ಇಲ್ಲ. ಅಂದ್ರೆ ಈಗಾಗ್ಲೇ ಅವರು ಕೇಳ್ತಿರುವಂತದ್ದಂದ್ರೆ ಈಗಾಗ್ಲೇ ಬಾಕಿ ಇರುವಂತ ಏನೋ ವಿಚಾರಗಳೇನಿದೆ ಅದನ್ನ ನಮಗೆ ಕಂಪ್ಲೀಟ್ ಮಾಡ್ಕೊಡಿ ಅಂತಾನು ಕೂಡ ಅವರ ಒತ್ತಾಯ ಆಗಿರುವಂತದ್ದು. ಸೊ ಹೀಗಾಗಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು 4 ಗಂಟೆವರೆಗೂ ಕೂಡ ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ. 4 ಗಂಟೆ ನೀವು ಏನಾದ್ರು ನಮ್ಮ ಒಂದು ಸಹಮತಕ್ಕೆ ಬರ್ಲಿಲ್ಲ ಅಂದ್ರೆ ನಾವು ಇನ್ನೂ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ. ಆ ನಂತರ 4 ಗಂಟೆಯ ನಂತರ ಕೂಡ ಬಸ್ ಎಲ್ಲವನ್ನು ಕೂಡ ಸ್ಟಾಪ್ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದರೆ ಇದಕ್ಕೂ ಕೂಡ ಕೆಲವೊಬ್ರು ಬಸ್ ನ ಕಂಡಕ್ಟರ್ ಆಗಿರ್ಬೋದು, ಡ್ರೈವರ್ ಆಗಿರ್ಬೋದು ವಿರೋಧವನ್ನ ವ್ಯಕ್ತಪಡಿಸಿದ್ರೆ, ಇನ್ನು ಕೆಲವೊಬ್ರು ಇಲ್ಲ ನಾವು ಸರ್ಕಾರ ಯಾವಾಗ ಕೊಡಿತೋ ಅವಾಗ ತಗೊಳ್ತೀವಿ, ನಾವು ಡ್ಯೂಟಿ ಮಾಡ್ತೀವಿ ಅನ್ನೋ ಒಂದು ಕೆಲವೊಬ್ರು ಕೂಡ ಈಗಾಗಲೇ ಹೇಳಿರುವಂತದ್ದು. ಸೊ ಹೀಗಾಗಿ ಸದ್ಯಕ್ಕೆ ಎಲ್ಲವೂ ಕೂಡ ನಾರ್ಮಲ್ ಇರುವಂತದ್ದು. ಈಗಾಗಲೇ ರಾಮಲಿಂಗಾರೆಡ್ಡಿ ಅವರ ಜೊತೆ ಕೂಡ ಸಭೆ ಕೂಡ ಆಗಿರುವಂತದ್ದು. ಸೊ ಹೀಗಾಗಿ ಸಂಜೆ ವೇಳೆಗೂ ಕೂಡ ಯಾವ ರೀತಿಯಾದಂತ ನಿರ್ಧಾರ ಬರುತ್ತೆ ಅಂತ ನಾವು ಸಹ ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ಈಗಾಗಲೇ 36 ತಿಂಗಳು ಬಾಕಿ ಇರುವಂತ ವೇತನವನ್ನ ಈಗಾಗಲೇ 26 ತಿಂಗಳು ನಾವು ಕಂಪ್ಲೀಟ್ ಆಗಿ ಕೊಡ್ತೀವಿ. ಅದಕ್ಕೂ ಕೂಡ 100 ಕೋಟಿಗೆ ಹೆಚ್ಚಾಗತ್ತೆ. ಅದನ್ನು ಕೂಡ ಸರ್ಕಾರ ಬಿಡುಗಡೆ ಮಾಡೋದಕ್ಕೆ ಎಲ್ಲಾ ರೀತಿಯಂತ ಸಿದ್ಧತೆ ಮಾಡ್ಕೊಂಡಿದೆ ಅಂತಾನು ಕೂಡ ಹೇಳಲಾಗಿರುವಂತದ್ದು. ಇಲ್ಲ ನಮಗೆ ಕಂಪ್ಲೀಟ್ ಆಗಿ ಬೇಕು ಅಂತಾನು ಕೂಡ ಈಗಾಗಲೇ ಆಗ್ರಹವನ್ನು ಕೂಡ ಮಾಡಿರುವಂತದ್ದು. ಸೊ ಹೀಗಾಗಿ ಶ್ರುತಿ 4 ಗಂಟೆವರೆಗೂ ನಾವು ಕಾಯ್ಬೇಕಾಗತ್ತೆ. ಆ ನಂತರವೇ ಹೆಚ್ಚಿನ ಮಾಹಿತಿ ಆಗಿರ್ಬೋದು, ಯಾವ ರೀತಿಯಾದಂತ ಈ ಒಂದು ಮುಷ್ಕರ ಮುಂದೆ ಸಾಗತ್ತೆ ಅಂತ ನಾವು ಕಾದ್ ನೋಡ್ಬೇಕಾಗಿದೆ ಶ್ರುತಿ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.